ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ಹೊಸದಾಗಿ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ನೇಮ್ ದಿವ್ಯಾ ಆಕಾಶ್ 1414 ಅಂತ. ಸೊ ಇವತ್ತು ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ನಾನು ನನ್ನ ತಮ್ಮಂಗೆ ಸಂಡೇ ಇದ್ದಿದ್ದರಿಂದ ಎಲ್ಲಾದರೂ ಆಚೆ ಕರ್ಕೊಂಡು ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೆ. ಸೊ ಅವ್ನಿಗೆ ಬುದ್ಧಿ ಬರೋದಕ್ಕಿಂತ ಮುಂಚೆ ನಾವು ಮೈಸೂರಲ್ಲಿ ಝೂ ಅಲ್ಲಿ ಇಲ್ಲಿ ಹೋಗಿದ್ವಿ. ಬಟ್ ಅವ್ನಿಗೆ ಅಷ್ಟು ನೆನಪಿರಲ್ಲ. ಇವಾಗ ಸ್ವಲ್ಪ ದೊಡ್ಡವನಾಗಿದ್ದಾನಲ್ವಾ, ಎಲ್ಲಾದರೂ ಕರ್ಕೊಂಡು ಹೋಗ್ಬೇಕಂತ ನಾವು ಕರ್ಕೊಂಡು ಹೋಗಿದ್ದು ಬನ್ನೇರುಘಟ್ಟ ಪಾರ್ಕ್ಗೆ. ಸೊ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರಾಣಿಗಳು ಇತ್ತು. ಅವ್ನಿಗಂತೂ ತುಂಬ ಸರ್ಪ್ರೈಸ್ ಆಯಿತು. ಎಷ್ಟೊಂದು ಥರ ಪ್ರಾಣೀಸ್ ನಾನು ನೋಡಿರಲಿಲ್ಲ. ಅದನ್ನೆಲ್ಲ ನೋಡಿ ನನಗೆ ಅಲ್ಲಿರೋ ನೇಮ್ಸ್ನ ಓದಿ ಆ ಪ್ರಾಣಿಗಳನ್ನ ಗುರ್ತಿಡ್ತಿದ್ದೆ. ಆ ಥರ ಪ್ರಾಣಿಗಳೆಲ್ಲ ಇತ್ತು. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅವ್ನಿಗೆ ಹೇಳಿರಲಿಲ್ಲ ಕರ್ಕೊಂಡು ಹೋಗ್ತಾನೆ ಅಂತ. ಸಡನ್ನಾಗಿ ಕರ್ಕೊಂಡು ಹೋದೆ. ಅವ್ನಿಗೆ ಶಾಕ್ ಆಗೋಯ್ತು ಆ ಪ್ರಾಣಿಗಳನ್ನೆಲ್ಲ ನೋಡಿ. ಅವನಂತೂ ತುಂಬ ಎಕ್ಸೈಟ್ ಆಗಿದ್ದ. ನನಗೂ ಕೂಡ ಖುಷಿ ಆಯಿತು. ಎಷ್ಟೋ ಥರದ ಪ್ರಾಣಿಗಳನ್ನ ನಾನು ನೋಡಿರಲಿಲ್ಲ ಅಲ್ವಾ, ಹಾಗಾಗಿ ನೋಡಿ ತಿಳ್ಕೊಂಡೆ. ಅವಾಗ ಅಂದ್ಕೊಂಡೆ ಎಷ್ಟೊಂದು ಪ್ರಾಣಿಗಳಿದೆ, ಇನ್ನೂ ನಮಗೆ ಗೊತ್ತಿಲ್ಲದೆ ಇರೋದು ತುಂಬಾ ಇದೆ ಅಂತ. ಆಮೇಲೆ ಚಿರತೆ, ಹುಲಿ, ಸಿಂಹ ಎಲ್ಲ ನೋಡಿಕೊಂಡು ಹೋದ್ವಿ. ಅಲ್ಲೋಡಿ ನಂತರದೊಂದು ಸಿಂಹ ಕೂತಿದ್ದೆ ಎಷ್ಟು ಚೆನ್ನಾಗಿ. ಆಮೇಲೆ ಸಫಾರಿ ಹೋದ್ವಿ. ಅದು ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ದ. ಅವನಂತೂ ತುಂಬ ಖುಷಿಪಟ್ಟ. ಅಷ್ಟು ಖುಷಿಯಾಗಿ ಇದ್ದಿದ್ದು ನಾನು ಯಾವತ್ತೂ ನೋಡೇ ಇಲ್ಲ. ಅಷ್ಟು ಎಕ್ಸೈಟ್ ಆಗೋದು ಅವನಂತೂ. ನಾನು ಈ ಪಾರ್ಕ್ಗೆ ನನ್ನ ಕಲೀಗ್ ಜೊತೆ ಹೋಗಿದ್ದೆ. ಸೊ ಆ ಕಡೆಯಿಂದ ಬರುವಾಗ ಬಸ್ ರೂಟ್ ಇತ್ತು. ನಾವು ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ, ಫುಲ್ ಡೇ ಅಲ್ಲೇ ಇರಬೇಕಾಗುತ್ತೆ ಅಂದ್ಬಿಟ್ಟು ಆಟೋ ಬುಕ್ ಮಾಡ್ಕೊಂಡು ಬಂದ್ವಿ. ಬಟ್ ಈ ಕಡೆಯಿಂದ ರಿಟರ್ನು ನಮ್ಮ ಏರಿಯಾಗೆ ಹೋಗೋದಕ್ಕೆ ಬಸ್ಗಳು ಸಿಗ್ತಾಯಿಲ್ಲ ಆ್ಯಂಡ್ ಆಟೋ ಕೂಡ ಬುಕ್ ಆಗ್ತಾಯಿಲ್ಲ. ಅಲ್ಲಿರೋ ಆಟೋ ಕೇಳಿದರೆ ತ್ರಿಬ್ಬಲ್ ಹೇಳ್ತವ್ರೆ. ನಾರ್ಮಲ್ ಓಲೋದಲ್ಲಿ ಇರೋದಕ್ಕಿಂತ ತ್ರಿಬ್ಬಲ್ ಅಮೌಂಟು. ಅಯ್ಯಯ್ಯೋ ಯಾಕಾದ್ರೂ ಬಂದ್ವು ಅನ್ನಿಸ್ಬಿಡ್ತು. ಹೋಗಬೇಕು ಅಂದ್ಕೊಂಡಿರೋರು ಓನ್ ವೆಹಿಕಲಲ್ಲಿ ಹೋಗಿ, ಇಲ್ಲಾಂದರೆ ಬಸ್ ಸಿಗುತ್ತೆ, ತುಂಬಾ ವೆಯ್ಟ್ ಮಾಡಬೇಕು. ಆ್ಯಕ್ಚುಲಿ ಅವತ್ತು ತುಂಬ ಮಳೆ ಬರ್ತಿತ್ತು, ಹಾಗಾಗಿ ಬಸ್ಗೆ ವೆಯ್ಟ್ ಮಾಡಿದ್ವಿ, ಬಸ್ ಸಿಕ್ಕಿಲ್ಲ. ಆಮೇಲೆ ಹೆಂಗೆಂಗೋ ಆಗಿ ಕೊನೆಗೆ ಆಟೋ ಬುಕ್ ಆಯಿತು. ಅದು ಕೂಡ ಬುಕ್ ಆಗ್ತಾ ಇರಲಿಲ್ಲ. ಅದು ಯಾರೋ ಅಲ್ಲಿಗೆ ಟ್ರಿಪ್ ಇತ್ತು ಅಂದ್ಬಿಟ್ಟು ಅವ್ರು ಬಿಟ್ಬಿಟ್ಟು ಆ್ಯಂಡ್ ರಿಟರ್ನ್ ಹೋಗುವಾಗ ಬುಕ್ ಆಯಿತು ಅಷ್ಟೇ. ಅಲ್ಲಿದ್ದವ್ರು ಯಾರೂ ಬುಕ್ ಮಾಡ್ಕೊತಿರ್ಲಿಲ್ಲ. ಕೊನೆಗೂ ಹೆಂಗೋ ಬುಕ್ ಆಯಿತು. ಇದಾಗಿತ್ತು ಇವತ್ತಿನ ವ್ಲಾಗ್. ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.